ಅಷ್ಟೇ ಅಲ್ವಾ? ಓಕೆ. ಬೇಕಂದ್ರೆ ನೀವು ಅಲ್ಲ, ನೀವು ಅದು ಬೇಕಾಗ ನೀವು ಹೇಳಿ. ಅಲ್ಲ ನೀವು ಅದು ಏನಾದರೂ ಫ್ರೆಂಡ್ಸ್, ಇವನು ನಮ್ಮ ಕ್ಯಾಸ್ಪರು. ಇವನಿಗೆ ಇವತ್ತು ನಾನು ಸ್ನಾನ ಮಾಡಿಸ್ತಾ ಇದ್ದೀನಿ. ಒಂದು ವಾರದಿಂದ ನಾನು ಬಂದಿರಲಿಲ್ಲ, ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಇವಾಗ ತಾನೇ ಬಂದಿದ್ದೀನಿ. ಅದಕ್ಕೋಸ್ಕರ ತುಂಬ ನನ್ನ ಮೇಲೆ ಬಂದು ಗಾಯ ಕೂಡ ಮಾಡಿದ್ದಾನೆ, ತುಂಬ ಇದು ಮಾಡಿಕೊಂಡು. ಇವಾಗ ಸ್ನಾನ ಮಾಡ್ತಾ ಇದ್ದೀನಿ, ಮಾಡಿಸ್ತೀನಿ ನೋಡಿ ನನಗೆ. ಇದು ಅವನಿಗೆ ಅಂತಲೇ ಬೈ ಮಾಡಿರೋದು ಬ್ರಷು. ಅವನಿಗೆ ಬಿಟ್ಟು ನಮ್ಮ ಮನೇಲಿ ಬೇರೆ ಇನ್ನೂ 2 ಇದೆ. ಮ್ಯಾಗಿ ಅಂತ ಇದ್ದಾನೆ, ಇನ್ನೊಬ್ಬ ರಾಕಿ ಅಂತ ಇದ್ದಾನೆ. ಅವ್ರು ಯಾರಿಗೂ ಯೂಸ್ ಮಾಡಲ್ಲ, ಇದು ಇವನು ಮಾತ್ರ ಯೂಸ್ ಮಾಡೋದು. ಇದು ಪೆಟ್ಗೋಸ್ಕರ ಅಂತ ಇರೋದೇ ಶಾಂಪು ನಾವು ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ. ಇದು ನೀರು ಹೋಗ್ಬೇಕು. ಇದು ಇವ್ನು ಸ್ನಾನ ಮಾಡಿಸ್ಬೇಕಾದ್ರೆ ನನಗೂ ಸ್ನಾನ ಮಾಡಿಸ್ತಾನೆ. ನಾನು ಅರ್ಧ ಸ್ನಾನ ಮಾಡಿಸಿದ್ರೆ ಅವನು ಅರ್ಧ ಸ್ನಾನ ಮಾಡಿಸ್ತಾನೆ ನನಗೆ. Wait. ಕಿವಿಗೆ ಮತ್ತೆ ಮುಖದ ಹತ್ರ ಕಣ್ಣತ್ರ ನೀರು ಬಿದ್ರಂತೂ ತಡ್ಕೊಳ್ಳೋದೇ ಇಲ್ಲ ಅವನು. ಇದು ಡಿಸೆಂಬರ್ ಮಂತ್ ಅಲ್ವಾ, ತುಂಬ ಏರ್ ಫಾಲ್ ಆಗ್ತಾ ಇದೆ ಇವಾಗ. ಆ್ಯಕ್ಚುಲಿ ಬಿಸಿಲಿದ್ದಾಗೆ ಮಾಡಿಸ್ಬೇಕಾಗಿತ್ತು. ಇವತ್ತು ನಾನು ಒಂದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ ಒಂದು ಸ್ವಲ್ಪ ಲೇಟಾಗಿ ಮಾಡಿಸ್ತಾ ಇದ್ದೀನಿ. ಇನ್ನೂ 4:30 5 o'clock ಆಗಿರೋದ್ರಿಂದ ಅಷ್ಟೇನು ಇದಾಗಿಲ್ಲ. ಏರ್ ಡ್ರೈಯರ್ ಇದೆ ಅಲ್ಲ, ಡ್ರೈ ಮಾಡ್ಬೋದು. ಅವನಿಗೆ ಕೋಲ್ಡ್ ಬರೋ ಇಷ್ಟ ಅಂತೆ. ಆ್ಯಕ್ಚುಲಿ ಅವನಿಗೆ ಕೋಲ್ಡ್ ಇರೋದೇ ಜಾಸ್ತಿ ಇಷ್ಟ. ನಾನು ಇವನಿಗೆ ಸ್ನಾನ ಮಾಡಿಸ್ತೇನೆ, ಇವನು ನನಗೆ ಸ್ನಾನ ಮಾಡಿಸ್ತಾನೆ ಗೊತ್ತಾಗಲ್ಲ. ನೀರೆಲ್ಲ ಜಾಸ್ತಿ ನನ್ನ ಮೈ ಮೇಲೂ ಜಾಸ್ತಿ ಮಾಡ್ತಾ ಇದ್ದೆ ನೋಡಿ. ಓಕೆ 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 ವೆಯ್ಟ್ ಆಗ್ತಾ ಇದೆಯಾ ಬೇಡ ಅಂತ ಇದೆಯಾ ನನಗಂತೂ ಗೊತ್ತಾಗ್ತಲ್ಲ. ಬೇಕಾ ಇನ್ನೂ ಬೇಕಾ? ಬೇಡವಾ? ಸರಿ ಓಕೆ ಓಕೆ ಸರಿ ಆಯ್ತು. ಓಕೆ ಫೈನ್. ಕಾಲು ಮಾತ್ರ ತೊಳ್ಕೊಳ್ಳೋಣ ಈ ಕಡೆ. ಓಕೆ ಓಕೆ ಸಾಕು ಸಾಕು. ಓಕೆ ಓಕೆ ಓಕೆ
ಓಕೆ ಬೇಬಿ ಓಕೆ ಓಕೆ ಆಫ್ ಮಾಡಿ ಏನಾದ್ರು ಮಾತಾಡ್ಬೋದು ಸೌಂಡ್ ಕೇಳಿಸುತ್ತಲ್ಲ ಕೇಳುತ್ತೆ. ಇಲ್ಲ ಕರಗರ ಅಂದಾಗೆ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಇದ್ರೆ ಖುಷಿ ಆಗ್ತಾ ಇದೆಯಾ ನಿಂಗೆ ಕ್ಯಾಸ್ಪರ್? ಕ್ಯಾಸ್ಪರ್ ಇದಾದ್ಮೇಲೆ ಪ್ಲೇಟ್ ತಯಾರು ಇರ್ತೀವಿ ಅದು ಕೊಡ್ತಕ್ಕ ಅಮ್ಮ ಪ್ಲೇಟಿ ತೋರು ಕ್ಯಾಸ್ಪರ್ ಊಟ ರೆಡಿ ಮಾಡ್ತೀನಿ ಅದು ಕೊಟ್ಬಿಡಿ. ಆಯ್ತಾಯ್ತು. ಸ್ನಾನ ಮಾಡಿಸಿ ಅದನ್ನ ಊಟ ಮತ್ತೆ ವಾಕಿಂಗ್ ಕರ್ಕೊಂಡು ಹೋಗಿ ಇವ್ರು ಬರ್ತಾರೆ ಜೊತೆಯಲ್ಲಿ. ಎಲ್ಲಿ ತೋರಿಸಿ ಮಗು ಮಾಡಬೇಕು ಇಲ್ಲಾಂದ್ರೆ ವಾಕಿಂಗ್ ಕರ್ಸ್ಕೊಂಡು ಮಿಷಿನೇ ಶಾಸ್ತ್ರ ಹೆಂಗೆ ಮಲ್ಕೊಳ್ತೀನಿ ಅಲ್ಲ ಹೆಂಗೆ ಮಲ್ಕೊಳ್ತಾನೆ ನೋಡಿ. Come here, you come. Come, get up. Get up. Get up, get up. Casper, get up. Come here. Come. ನಿನ್ನ ಸ್ನಾನ ಆಯಿತು. ನಿನ್ನ ಸ್ನಾನ ಜೊತೆಗೆ ನನಗೂ ಡ್ರೈವ್ ಮಾಡಬೇಕು. ಇದು ಆಫ್ ಮಾಡಿ ಕಮ್ಮಿ ಇದು ರೆಡಿ ಇದೆ. ಇಲ್ಲ ಒಂದು ಇದು ಚೇಂಜ್ ಮಾಡಬೇಕು. ಒಂದು ಆಫ್ ಮಾಡಿ ಇದೆ. ಈ ಕಡೆ ಒಂದು ಸ್ವಲ್ಪ ಡ್ರೈವ್ ಮಾಡಿ. ಊಟ ರೆಡಿ. ಇಲ್ಲ ಈಗ ಸ್ನಾನ ಎಲ್ಲ ಆಯಿತು. ಈಗ ಆಲ್ಮೋಸ್ಟ್ ಡ್ರೈ ಮಾಡಿದ್ದೀನಿ. ಇವಾಗ ಸೀಸನ್ ಅಲ್ವಾ, ತುಂಬ ಏರ್ ಫಾಲ್ ಆಗ್ತಾ ಇದೆ. ಕೂಮೆಲ್ಲ ಆಮೇಲೆ ಮಾಡ್ತೀನಿ. ಇವಾಗ ತುಂಬ ಹೊಟ್ಟೆ ಹಸಿವಾಗಿದೆ. ಇನ್ನೊಬ್ಬನು ಕೂಡ ಮ್ಯಾಗಿ ವೆಯ್ಟ್ ಮಾಡ್ತಾ ಇದ್ದಾಳೆ, ಅವಳು ಕೂಡ. ಸೊ ಈ ಊಟ ಕೊಡ್ತೀನಿ ನೋಡಿ. ಹಾಕ್ರೆ ಅಲ್ಲೇ ಕೊಡ ಅಲ್ಲಿ ಕಟ್ ಮಾಡ್ತಾರೆ.
ವೆಯ್ಟ್. ಅವ್ನ ಫೇವ್ರೆಟ್ ಫುಡ್ಡು ನಾನು ಯಾವಾಗಲೂ ಇವಾಗ ಸಾಯಂಕಾಲ ಅಲ್ವಾ, ಇವಾಗ ಫೀಡ್ ಮಾಡ್ತಾಯಿದ್ದೀವಿ. ಇನ್ನು ಮಿಡ್ ನೈಟಲ್ಲಿ ಇನ್ನು 10 ಗಂಟೆ ಟೈಮಲ್ಲಿ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರೆ ಸಾಕು. ಯಾವುದೇ ಥರ ನೈಟಲ್ಲೆಲ್ಲ ಏನೂ ಗಲಾಟೆ ಮಾಡಲ್ಲ. ಇವಾಗ ತಿಂದ್ಬಿಟ್ಟು ಇವಾಗ ಮಲ್ಕೊಂಡ್ಬಿಟ್ರೆ ಸುಮ್ಮನೆ ರಿಲ್ಯಾಕ್ಸ್ ಮಾಡ್ತಾನೆ. ಆ್ಯಕ್ಚುಲಿ 7 ಗಂಟೆ ಒಳಗಡೆ ನಾವು ಊಟ ಫೀಡ್ ಮಾಡೋದು ಯಾವಾಗಲೂ ಅವನಿಗೆ. ಅವ್ನು ಊಟ ಮಾಡಬೇಕಾದ್ರೆ ಮಾತ್ರ ನಾವು ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಒಂದ್ಸಲ ಕೊಟ್ಟಾದ್ಮೇಲೆ ಅವ್ನು ತಿನ್ನೋಕ್ಕೆ ಫ್ರೀಯಾಗಿ ತಿನ್ನೋಕ್ಕೆ ಬಿಟ್ಬಿಡಬೇಕು. ಅವ್ನು ಎಷ್ಟು ತಿಂತಾನೆ ತಿಂದಾದ್ಮೇಲೆ ಆಮೇಲೆ ನೀರು ಕೊಡೋದು. ಮಧ್ಯ ಏನಾದರೂ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋದರೆ ಅವನು ಗಲಾಟೆನೇ ಮಾಡ್ತಾನೆ. ಬೇಕಾದರೆ ಒಂದೊಂದ್ಸಲ ಬೈಟ್ ಮಾಡೋಕ್ಕೂ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವುದೇ ಆದ್ರೂ ಫುಡ್ ಕೊಟ್ಟಾಗ ನಾವೇನಾದರೂ ಡಿಸ್ಟರ್ಬ್ ಮಾಡಬಾರ್ದು ಅವನು. ನಿದ್ದೆ ಟೈಮಲ್ಲೂ ಅಷ್ಟೇ, ಅವ್ನು ನಿದ್ದೆ ಬಂದುಬಿಟ್ರಂತೂ ಅವನು ನಿದ್ದೆ ಮಾಡಿಬಿಟ್ಟು ಅಟ್ಲೀಸ್ಟ್ ಮಿನಿಮಮ್ 1 ಅವರ್ ಆದರೂ ನಿದ್ದೆ ಮಾಡಬೇಕು. ಅವನು ನಿದ್ದೆ ಮಾಡಿ ಎದ್ದಾದ್ಮೇಲೆ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಡಬೇಕು. ಅವನು ನನ್ನ ಹತ್ರ ಬಂದು ಅವನು ಟಚ್ ಮಾಡಿಸ್ಕೊಳ್ಳಿಲ್ಲ ಅಂತ ಅಂದರೆ ಅವನಿಗೆ ಸಮಾಧಾನ ಆಗಲ್ಲ. ಯಾವಾಗಲೂ ನಿದ್ದೆ ಮಾಡಿ ಎದ್ದಾದ್ಮೇಲೆ ಬಂದು ಟಚ್ ಮಾಡಬೇಕು ಅವನಿಗೆ ನಾನು. ಮನೇಲಿ ಅಮೇರಿಕನ್ ಬುಲ್ಲಿ ಇದ್ದಾನಲ್ಲ ಅವನು ಮತ್ತು ಇವರಿಬ್ಬರೇ ಬಾಯ್ಸ್ ಇದ್ದಾರೆ. ಇನ್ನೊಬ್ಳು ಮ್ಯಾಗಿ ಅಂತ ಇದ್ದಾಳೆ, ಅವಳು ರೋಟ್ರಿವರು. ಆದರೆ ಇದಕ್ಕೆ ಕ್ಯಾಸ್ಪರ್ಗೂ ಮ್ಯಾಗಿಗೂ ರೋಟ್ರಿವರ್ಗೂ ಫ್ರೆಂಡ್ಶಿಪ್ ಇದೆ. ಆದರೆ ಅಮೇರಿಕನ್ ಬುಲ್ಲಿ ಅವ್ರು ಏನು ಮಾಡ್ತಾನೆ ಅಂದರೆ ರಾಕಿ, ಅವನ ಹೆಸರು ರಾಕಿ. ಇವರು ಯಾವಾಗಲೂ ಫೈಟ್ ಮಾಡ್ತಾ ಇರ್ತಾರೆ. ಯಾವಾಗಲೂ ಫೈಟ್ ಮಾಡಿಬಿಟ್ಟು ಸ್ಕ್ರ್ಯಾಚ್ ಮಾಡ್ತಾ ಇರ್ತಾರೆ. ನಾನು 1 ವಾರ ಆಗಿತ್ತು ನಾನು ಬಂದು. ಇವಾಗ ಏನಾದರೂ ಬಂದಿದ್ದಕ್ಕೆ ನನಗೂ ಲವ್ ಫೈಟು. ಸ್ಕ್ರ್ಯಾಚ್ ಮಾಡಿಬಿಟ್ಟು ಇಲ್ಲೊಂದು ಸ್ಕ್ರ್ಯಾಚ್ ಮಾಡಿದ್ದಾನೆ, ಇಲ್ಲೊಂದು ಸ್ಕ್ರ್ಯಾಚ್ ಮಾಡಿದ್ದಾನೆ. ಅವರು ಪ್ರೀತಿ ತಡ್ಕೊಳಕ್ಕಾಗದೆ ಅವ್ರ ಮೈ ಮೇಲೆಲ್ಲ ಬೀಳ್ತಾರಲ್ವ, ಅದರಿಂದನೇ ಅರ್ಧ ನಮಗೆ ಅಂದರೆ ಅವ್ರ ಪ್ರೀತಿ ತೋರಿಸೋ ವಿಧಾನನೇ ಆ ಥರ ಇರುತ್ತೆ. ಅವರು ತುಂಬ ದಿನ ಆದಮೇಲೆ ನೋಡ್ಬಿಟ್ರಂತೂ ಪರಿಚಯಕ್ಕೆ ಬಂದುಬಿಡ್ತಾರೆ. ಅಂದರೆ ಮೇಲ್ಗೆ ಎಲ್ಲ ಇದು ಮಾಡೋದು, ಅದು ಲಿಪ್ಸಿಂದ ನಮ್ಮನ್ನ ಫೀಲ್ ಮಾಡ್ತಾ ಇರ್ತಾರೆ. ಕೈಯೆಲ್ಲ ಕೊಟ್ಬಿಟ್ಟು ಅಟ್ಲೀಸ್ಟ್ 15 ಮಿನಿಟ್ಸ್ ಅವ್ರು ಸಮಾಧಾನ ಆಗೋ ಗಂಟ ಮೈ ಮೇಲೆಲ್ಲ ಬಿದ್ದು ಅವರು ಕಿಸ್ ಮಾಡಿ ನಮ್ಮನ್ನ ಸಮಾಧಾನ ಮಾಡ್ಕೊಳ್ಳೋ ಗಂಟ, ನಮ್ಮನ್ನ ಸ್ಮೆಲ್ ತಗೊಳ್ಳೋ ಗಂಟ ಸುಮ್ಮನೆ ಆಗಲ್ಲ ಒಂದ್ಸಲ ಬಂದುಬಿಟ್ರೆ. ನಿಜ ಹೇಳಬೇಕು ಅಂದರೆ ಮನುಷ್ಯರಿಂದ ಇವರೇ ಪ್ರಾಣಿಗಳೇ ಎಷ್ಟೊಂದು ಮೇಲು ಅಂತ ಅಂದರೆ ಏನಕ್ಕೂ ಸುಳ್ಳಾಗಲ್ಲ. ನಾವು ಎಷ್ಟೊಂದು ಜನ ನಂಬಿರ್ತೀವಿ, ಆದರೆ ಅವರೇ ಎಷ್ಟೊಂದು ಸಲ ಮೋಸ ಮಾಡ್ತಾರೆ. ಆದರೆ ಪ್ರಾಣಿಗಳಿಗೆ ಒಂದು ಸಲ ಊಟ ಹಾಕ್ಬಿಟ್ಟು ಅವ್ರನ್ನ ಪ್ರೀತಿ ತೋರಿಸ್ಬಿಟ್ರೆ ಇನ್ಯಾವ ಜೀವಮಾನದಲ್ಲಿ ಸಾಯೋವರೆಗೂ ಮರೆಯಲ್ಲ. ಅದಕ್ಕೆ ಪ್ರಾಣಿಗಳು ಮನುಷ್ಯಗಿಂತ ಎಷ್ಟೊಂದು ಮೇಲು. ಈಗಿನ ಕಾಲದಲ್ಲಿ ಮನುಷ್ಯರು ಕೊಡೋ ಒಂದು ಸ್ವಲ್ಪ ಪ್ರೀತಿನ ಪ್ರಾಣಿಗಳು ಕೊಟ್ಟರೆ ಸಾಕು, ಅವರು ಸಾಯೋವರೆಗೂ ನಮ್ಮ ಜೊತೆಲೇ ಇರ್ತಾರೆ. ಆದರೆ ಎಷ್ಟೊಂದು ಜನ ಮನುಷ್ಯರುಗಳೇ ಆದರೆ ಎಲ್ಪೆಲ್ಲ ತಗೊಂಡು ಮೋಸ ಮಾಡ್ತಾ ಇರ್ತಾರೆ. ಸಾಕು ಬಿಡಪ್ಪ, ವಿಡಿಯೋ ತುಂಬ ಲಾಂಗ್ ಆಯ್ತು. ಹಂಗೆ ಬೇಡ, ಬೆಂಡ್ ಮಾಡ್ಬಿಟ್ರೆ ಅದು ಯೂಟ್ಯೂಬಲ್ಲಿ ಹೋಗಲ್ವಾ? ನೀನು ಹೆಂಗೆ ಹಿಡ್ದಿರ್ತೀಯ ಹಂಗೆ ಮಾಡಬೇಕು. ಯೂಟ್ಯೂಬೇ ಬೇರೆ, ಕ್ಯಾಸ್ಪರ್ ಕಾಮಿಯ ಬೇಕಾದ್ರೆ ಇವಾಗ ಸಪ್ರೇಟಾಗಿ ವಿಡಿಯೋ ಮಾಡು, ಅದು ಇನ್ಸ್ಟಾಗ್ರಾಮಲ್ಲಿ. ಅವನು ನಾನು ಆಟ ಆಡ್ತಾ ಇರೋದು ಅದನ್ನೇ ಇನ್ಸ್ಟಾಗ್ರಾಮ್ಗೆ ಹಾಕ್ಬೋದು. ಆದರೆ ಹಿಂಗೆ ಮಾಡ್ತಾ ಇದ್ದಾಗ ಹಿಂಗೆ ಬೆಂಡ್ ಮಾಡಬೇಡ, ಹಿಂಗೆ ಮಾಡಬೇಡ, ಶೇಕ್ ಮಾಡಿದ್ರೆ ಅದು ಇದಾಗಲ್ಲ.
ಇವನ್ನ ಆಗ ಆಗ ಇವಾಗ ಮಾಡಬೇಕಾದ್ರೆ ಇದು ಸ್ಟ್ರೈಟ್ ಆಗುತ್ತೆ. ತಿರುಗಿಸು ಹಂಗಲ್ಲ ಸ್ಟ್ರೈಟ್ ಮಾಡಬೇಕು. ಹಿಂಗೆ ಕ್ಯಾಮ್ರಾ ಹೆಂಗಿದೆಯಲ್ಲ ಆ ಥರ ಅದು. ಇಲ್ಲಿ ಒಂದು ನಿಮಿಷ ಇರು ಅದು ಬಿಡು. ಟರ್ನಿಂಗ್ ಇಲ್ಲ ತೆಗಿ. ಹಿಂದೆ ಗೇಟ್ ಹತ್ರ ಬರೋಂಗೆ ಈ ಕಡೆ ಹಿಂದೆ ಸೆಂಟ್ರಿಂದ ಗೇಟ್ ಹತ್ರ ಬರೋಂಗೆ ಇಲ್ಲಿ